ಕಟ್ಸ್ಬಿಡಿ, ಆರಾಮಾಗಿ ನಿಮ್ಗೆ ರೆಂಟಲ್ ಸಿಗುತ್ತೆ, ಇನ್ಕಮ್ ಬರುತ್ತೆ. ಹೌದು ಆಮೇಲೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾಡೋರ್ಗೆ ಹೌದು. ಒಳ್ಳೆ ರಿಟರ್ನ್ಸ್ ಬರ್ಬೋದಾ ನಿಮ್ ಪ್ರಕಾರ? ಖಂಡಿತ ಬರುತ್ತೆ. ಮುಂದಿನ 2.5 ದಿನಗಳಲ್ಲಿ ವರ್ಷದಿಂದ 3 ವರ್ಷದೊಳಗಡೆ 100% ರಿಟರ್ನ್ಸ್ ಡೆಫಿನೆಟ್ ನಾನು ಬರ್ಕೊಡ್ತೀನಿ. ಒಳ್ಳೆ ಹೌದು, ನೀರಿನ ಹೌದು. ವ್ಯವಸ್ಥೆ ಅದೇನಾ? ನೀರಿನ ವ್ಯವಸ್ಥೆ ಅಲ್ಲಿಂದ ಎಲ್ರಿಗೂ ಎಲ್ಲಾ ಸೈಟ್ಗೂ ಸಪ್ಲೈ ಆಗುತ್ತೆ. ಹಾ ಹಾ. ಆ ಟ್ಯಾಂಕ್ ಹೋಗೋದಕ್ಕೆ ಬೋರ್ವೆಲ್ ನೀರು ಸರ್. ಓ, ಇಲ್ಲಿ ಇಲ್ಲೇ ನೋಡ್ತಿದ್ದೀರಲ್ಲ, ಇದೆಯಲ್ಲ ಇದೇ ನೀರು. ಬೋರ್ವೆಲ್ ನೀರು. ಏನು ಒಳ್ಳೆ 3 ಇಂಚ್ ನೀರು ಬರ್ತಾ ಇದೆ. ಹೌದು ಸರ್. ಇದು ಪವರ್. ಇದು ಪವರ್ಗೆ ಟ್ರಾನ್ಸ್ಫಾರ್ಮರ್ ಸರ್. ನಮ್ದು ಇಂಡಿವಿಜುವಲ್ ಟ್ರಾನ್ಸ್ಫಾರ್ಮರ್, ಆಹಾ. ನಮ್ದೇ ಸಪರೇಟ್ ಟ್ರಾನ್ಸ್ಫಾರ್ಮರ್ ಇರುತ್ತೆ. ಆಹಾ. ಕರೆಂಟ್ ಅಂತ ಬಂದಾಗ ನಿಮಗೆ ಅಂಡರ್ಗ್ರೌಂಡ್ ಕೇಬಲ್ ಮಾಡಿದೀವಿ. UGD ಇದು ಅಂಡರ್ಗ್ರೌಂಡ್ ಕೇಬಲ್. ಹೌದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ಯಾರ್ಯಾರು ಏರ್ಪೋರ್ಟ್ ಸುತ್ತಮುತ್ತಲು, ದೇವನಹಳ್ಳಿಯ ಸುತ್ತಮುತ್ತಲು, ಹೊಸಕೋಟೆ ಸುತ್ತಮುತ್ತಲು ಆ್ಯಂಡ್ ಅಷ್ಟೇ ಅಲ್ಲದೆ ಯಾರ್ಯಾರಿಗೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಬೇಕು, ಉಳ್ಕೊಳ್ಳೋಕೆ ಜಾಗ ಬೇಕು, ಅಷ್ಟೇ ಅಲ್ಲದೆ ರೆಂಟಲ್ ಪರ್ಪಸ್ ಒಂದು ಮನೆ ಕಟ್ಬಿಟ್ಟು ಆರಾಮಾಗಿ ರೆಂಟಲ್ ತಗೊಳ್ಳೋಣಪ್ಪ, ಕೂಲಾಗಿರೋಣ ಅಂತ ಇದ್ದೀರಾ, ರಿಟೈರ್ಮೆಂಟ್ ಲೈಫಲ್ಲಿ ಇದ್ದೀರಾ, ರಿಟೈರ್ಮೆಂಟಲ್ಲೂ ಕೂಡ ನಮಗೆ ಒಂದು ಒಳ್ಳೆ ಪೆನ್ಷನ್ ಥರ ರೆಂಟಲ್ ಬರಬೇಕು, ಅಥವಾ ರಿಟೈರ್ಮೆಂಟ್ ಲೈಫನ್ನು ಪೀಸ್ಫುಲ್ಲಾಗಿ ಕಳಿಬೇಕು ಅಂತಂತಂದರೆ ನಿಮಗೋಸ್ಕರ ಒಂದು ಒಳ್ಳೆ ಲೇಔಟನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ವೀಕ್ಷಕರೇ, ಇವತ್ತು ಈ ಲೇಔಟನ್ನು ನಮಗೆ ತೊಗೊಂಡ್ಬರ್ತಾ ಇರೋಂಥವ್ರು CK ಪ್ರಾಪರ್ಟೀಸ್ ಆ್ಯಂಡ್ ಲೇಔಟ್ನ ಹೆಸರು ಬಂದ್ಬಿಟ್ಟು ಶ್ರೀ ಕೃಷ್ಣ ಗೋಲ್ಡನ್ ಫಾರ್ಮ್ಸ್. ಹೌದು ವೀಕ್ಷಕರೇ, ಅಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಕೃಷ್ಣಪ್ಪ ಸರು ಒಳಗಡೆ ಕಾಯ್ತಾ ಇದ್ದಾರೆ. ಸೀದಾ ಲೇಔಟ್ ಒಳಗಡೆ ಎಂಟ್ರಿ ಕೊಡೋಣ. ನಿಮಗೋಸ್ಕರ ಒಂದು ಒಳ್ಳೆ ಅಪ್ರೂವ್ಡ್ ಲೇಔಟ್ ಅನ್ನ, ಈಸಿಯಾಗಿ ರಿಟರ್ನ್ಸ್ ಕೊಡುವಂತಹ ಲೇಔಟ್ ಅನ್ನ ಒಂದು ಒಳ್ಳೆ ಬೆಲೆಗೆ ತಗೊಂಡ್ಬರ್ತಾ ಇದ್ದೀನಿ. ಇಂಡಿವಿಜುವಲ್ ಈ ಖಾತಾ ಕೂಡ ಇದೆ, ಕನ್ವರ್ಷನ್ ಆಗಿದೆ. ಸೊ ಆದ್ರಿಂದ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ವಿಡಿಯೋನ ಪೂರ್ತಿಯಾಗಿ ನೋಡಿ, ವಿಚಾರವನ್ನ ಸರಿಯಾಗಿ ತಿಳ್ಕೊಳ್ಳಿ ವೀಕ್ಷಕರೇ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಸೂಪರ್ ಸರ್. ಸರ್, ಒಂದು ಒಳ್ಳೆ ಲೇಔಟ್ ಅನ್ನ ತಗೊಂಡ್ ಬಂದಿದ್ದೀರಾ. ಹೌದು. ಮೊದಲೇದಾಗಿ ನಿಮ್ ಲೇಔಟ್ ನೋಡಿದಾಗ ನನ್ಗೆ ಏನ್ ಖುಷಿ ಆಯ್ತು ಗೊತ್ತಾ? ಗಿಡಗಳು. ಹೌದು ಸರ್. ಏನ್ ಪ್ರಕೃತಿ ಪ್ರಿಯನ ನೀವು? ಹೌದು ಸರ್. ನಮ್ಗೆ ಗಿಡಗಳೆಲ್ಲ ಪ್ರಕೃತಿ ಇಷ್ಟನಾ? ಅಂದ್ರೆ ತುಂಬಾ ಇಷ್ಟ. ಪ್ರಕೃತಿನ ನಾವೆಲ್ಲೂ ನಾಶ ಮಾಡಬಾರ್ದು, ಪ್ರಕೃತಿನ ಉಳಿಸ್ಕೋಬೇಕು, ಗ್ರೀನರಿ ಉಳಿಸ್ಕೋಬೇಕು. ಸೊ ಮದರ್ ಅರ್ತ್ ಅನ್ನೋ ಇರೋದು ಗ್ರೀನರಿ ಮೇಲೆ ಅಲ್ವಾ ಸರ್? ಓಕೆ. ಸೊ ಗಿಡಗಳನ್ನ ಉಳಿಸ್ಕೊಂಡಿದ್ದೀರಾ. ಹೌದು. ಮಾವಿನ ಗಿಡಗಳ ರಾಶಿನೇ ಇದೆ, ಹೌದು. ಜೊತೆಯಲ್ಲಿ ಈ ಗಿಡಗಳು, ಈ ಅದ್ರ ಅಲಂಕಾರಿಕ ಗಿಡಗಳು. ಅದ್ರ ಜೊತೆಗೂ ಸಹಿತ ಈ ಅಲಂಕಾರಿಕ ಗಿಡಗಳು ತುಂಬಾ ರಾಜಮಂಡ್ರಿಯಿಂದ ತರಿಸಾಕಿದೀವಿ ಸರ್. ರಾಜಮಂಡ್ರಿಯಿಂದ ತರಿಸಿದ್ದೀರಾ? ರಾಜಮಂಡ್ರಿಯಿಂದ ನರ್ಸರಿ. ಎಲ್ಲಾ ಗಿಡನು 5 ವರ್ಷ 4 ವರ್ಷ ಹಳೆ ಗಿಡ. ಸೊ ಒಂದೊಳ್ಳೆ ಪ್ರಕೃತಿ ಪ್ರಿಯ ಕೃಷ್ಣಪ್ಪ ಸರ್ ನಮ್ಗೆ ಇವತ್ತು ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಸರ್, ನಾನು ಮೊದಲನೇದಾಗಿ ಕೇಳುವಂತದ್ದು, ನಿಮ್ ಲೇಔಟ್ ಇದೆ, ಯಾವ ಏರಿಯಾದವ್ರಿಗೆ ಬೆಸ್ಟ್ ಇದು ನಿಮ್ ಪ್ರಕಾರ? ಇದು ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲಿ ಬರುತ್ತೆ. ವೇಮ್ಗಲ್ಗೆ 1.5 ಕಿಲೋಮೀಟರ್ ಜಾಗದಲ್ಲಿದೆ. ವೇಮ್ಗಲ್. ಸೊ ದೇವನಹಳ್ಳಿಯಲ್ಲಿರೋರು, ಹೊಸಕೋಟೆಯಲ್ಲಿರೋರು, KR ಪುರ, ಚಿಂತಾಮಣಿಯಲ್ಲಿರೋರು, H ಕ್ರಾಸ್ ಈ ಕಡೆ ಇರೋಂತವ್ರು ಇಲ್ಲಿ ಇನ್ವೆಸ್ಟ್ ಮಾಡಬಹುದು. ಆಲ್ರೆಡಿ ಇದು ಗೇಟೆಡ್ ಕಮ್ಯುನಿಟಿ ಇರೋದ್ರಿಂದ 24 ಅವರ್ಸ್ ಸೆಕ್ಯೂರಿಟಿ ಇರುತ್ತೆ, 24 ಅವರ್ಸ್ ನೀರು ಇರುತ್ತೆ, 24 ಅವರ್ಸ್ ಕರೆಂಟ್ ಸಪ್ಲೈ. ನೋಡೋಣ ಅದನ್ನೆಲ್ಲ ನೀವು ಬಾಯಲ್ಲಿ ಹೇಳಿದ್ರೆ ಕೇಳಲ್ಲ, ನಾನು ತೋರಿಸ್ಬೇಕು, ನೋಡ್ಲೇಬೇಕು. ನಮ್ಮ ವೀಕ್ಷಕರಿಗೂ ಕೂಡ ನಾನು ತೋರಿಸ್ತೀನಿ. ಸರ್, ವೇಮಗಲ್ ಅಂದ್ರೆ ಹೆಚ್ಚಿನ ಜನರಿಗೆ ಗೊತ್ತಿರಲ್ಲ ಅಲ್ವಾ? ಸೊ ಸುತ್ತಮುತ್ತಲು ಏರಿಯಾಗಳು ಹೇಳ್ಬೇಕು ಅಂತಂದ್ರೆ ವೇಮ್ಗಲ್ಗೆ ಎಲ್ಲಿಂದ ಬರ್ಬೋದು, ವೇಮ್ಗಲ್ಲಿಂದ ಎಲ್ಲಿಗೆ ಹೋಗ್ಬೋದು, ಸ್ವಲ್ಪ ಕನೆಕ್ಟಿವಿಟಿ ಹೇಳಿ. ವೇಮ್ಗಲ್ಗೆ ದೇವನಹಳ್ಳಿಯಿಂದ ಬರ್ಬೋದು. ದೇವನಹಳ್ಳಿ ಕಡೆಯಿಂದ ಬಂದ್ರೆ ವಿಜಯಪುರ, H ಕ್ರಾಸ್, ವೇಮ್ಗಲ್. ಹೊಸಕೋಟೆ ಕಡೆಯಿಂದ ಬರ್ಬೋದು. ಸರಿ. ಹೊಸಕೋಟೆ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ, ಅಲ್ಲಿ ಲೆಫ್ಟ್ ಟರ್ನ್ ಮಾಡಿದ್ರೆ 6 ಕಿಲೋಮೀಟರ್ ವೇಮ್ಗಲ್. ಚಿಂತಾಮಣಿಯಿಂದ ಬರ್ಬೋದು, ಕೋಲಾರಿಂದನೂ ಬರ್ಬೋದು. ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾಗೆ ಅಟ್ಯಾಚ್ ಆಗಿರುವಂತ ಲೇಔಟ್. ಅಟ್ಯಾಚ್ ಆಗಿರುವಂತದ್ದು ಹೈವೇಗೆ 400 ಮೀಟರ್ ಮಾತ್ರ. ಜಸ್ಟ್ 400 ಮೀಟರ್. ಹೌದು, 400 ಮೀಟರ್ ಅಲ್ಲಿ ಇದೆ. ಓಕೆ. ಅಂಡ್ ಈಗ ಆಲ್ಮೋಸ್ಟ್ ಏರ್ಪೋರ್ಟ್ ಹತ್ರ ಅಂತ ಹೇಳಿದೀನಿ. ಸೊ ಏರ್ಪೋರ್ಟ್ ಗೆ ರೀಚ್ ಆಗ್ಬೇಕು ಅಂತಂದ್ರೆ ಎಷ್ಟೊತ್ತಾಗ್ಬೋದು? 30 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೋದು ಸರ್. ಓನ್ಲಿ 30 ಮಿನಿಟ್ಸ್ ಅಲ್ಲಿ. ಬಸ್ ಬೇಕು ಅಂತಂದ್ರೆ ನಮಗೆ ಬಸ್ ಸಹಿತ ಇದೆ, ಇಲ್ಲೇ ವೇಮ್ಗಲ್ ಇಂದಾನೇ ಇದೆ. ಓಕೆ. ಕೋಲಾರ್ ಟು ವೇಮ್ಗಲ್ ಹೋಗುವಂತ, ಕೋಲಾರ ಮತ್ತೆ ದೇವನಹಳ್ಳಿಗೆ ಹೋಗುವಂತ ಬಸ್ ಇಲ್ಲಿ ಬಸ್ ಸ್ಟಾಪ್ ಕೊಡುತ್ತೆ. ಇಲ್ಲಿಂದ 1.5 ಕಿಲೋಮೀಟರ್ ಜಾಗದಲ್ಲಿದೆ ಬಸ್ ಸ್ಟಾಪ್. ದೇವನಹಳ್ಳಿಗೆ ಹೋಗ್ಬೋದು, ಬೆಂಗಳೂರಿಗೆ ಹೋಗ್ಬೋದು, ಚಿಕ್ಕಬಳ್ಳಾಪುರಕ್ಕೂ ಹೋಗ್ಬೋದು. ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲಿ ಇದೆ. ಹೌದು ಹಾಗಾದ್ರೆ ಅಲ್ವಾ? ಸೊ ವೀಕ್ಷಕರೇ, ಬರೀ ಎದುರುಗಡೆ ನಿಂತ್ಕೊಂಡು ಮಾತಾಡಲ್ಲ, ಕೃಷ್ಣಪ್ಪ ಸರ್ ಜೊತೆ ಲೇಔಟ್ ಒಳಗಡೆ ಓಡಾಡ್ಬೇಕು. ಕೇಳಿದ್ರೆ ಯಾರು ತಗೋಬೇಕು ಅನ್ನೋದು ಯಾರಿಗೆ ಸೂಟೇಬಲ್? ಎಲ್ರಿಗೂ ಸೂಟೇಬಲ್ ಸರ್. ಇದು ಇನ್ವೆಸ್ಟ್ಮೆಂಟ್ಗೂ ಸೂಟೇಬಲ್, ಮನೆ ಕಟ್ಕೊಂಡಿರಕ್ಕೂ ಸೂಟೇಬಲ್,
ಅಥವಾ ರೆಂಟಲ್ಸ್ ಕೊಡಬೇಕು ಮನೆ ಕಟ್ಬಿಟ್ಟು ಅಂತಂದ್ರೆ ರೆಂಟಲ್ಸ್ ಕೊಡಕ್ಕೂ ರೆಡಿ ಇದ್ದಾರೆ. ಇಲ್ಲೇ ಪಕ್ಕದಲ್ಲಿ ಇಂಡಸ್ಟ್ರೀಸ್ ಇರೋದ್ರಿಂದ ರೆಂಟಲ್ಸ್ಗೆ ತುಂಬಾ ಡಿಮ್ಯಾಂಡ್ ಇದೆ. ರೆಂಟ್ ಬರ್ತಾರಾ? 100% 2 BHK ಮನೆಗೆ ಎಷ್ಟು ರೆಂಟ್ ಸಿಗ್ಬೋದು ಇಲ್ಲಿ? ಇಲ್ಲಿ 10,000 ರೂಪಾಯಿ ಸಿಗುತ್ತೆ. ಆರಾಮಾಗಿ ಸಿಗುತ್ತೆ. ಆರಾಮಾಗಿ ಸಿಗುತ್ತೆ. ಒಂದ್ 2-3 ಮನೆ ಕಟ್ಬಿಟ್ರೆ 30-40 ಸಾವಿರ ಆರಾಮಾಗಿ ಬಂದ್ಬಿಡ್ತಲ್ಲ ಸರ್. ಹೌದು ಹೌದು. ಸೊ ಯಾರಾದ್ರೂ ರಿಟೈರ್ಮೆಂಟ್ ಫಂಡ್ ಇದೆ ನಮ್ಮ ಹತ್ರ, ಒಂದ್ ಒಳ್ಳೆ ಜಾಗ ತಗೊಂಡ್ ಮನೆ ಕಟ್ಬಿಟ್ಟು ರಿಟರ್ನ್ಸ್ ತಗೊಬೇಕು ಅಂತಂದ್ರೆ ಬೆಸ್ಟ್ ಅಂತೀರಾ? ಧಾರಾಳವಾಗಿ ನಾಳೆನೇ ಕಟ್ಟಿದ್ರೆ ನಾನು ನಾಳೆನೇ ಕೊಡಿಸ್ತೀನಿ ಅವ್ರಿಗೆ. ನೀವೇ ಕೊಡಿಸ್ಬಿಡ್ತೀರಾ? ನಾನೇ ಕೊಡಿಸ್ತೀನಿ. ಸೂಪರ್ ಆಗಿ ಹೇಳಿದ್ರೆ. ಯಾಕಂದ್ರೆ ಯಾವಾಗ್ಲೂ ಇಲ್ಲಿ ಇರ್ತೀವಿ, ನಮ್ಮನ್ನ ಬಂದು ಕೇಳ್ತಾರೆ ಸರ್ ಒಂದು ಮನೆ ಕಟ್ಕೊಡಿ ರೆಂಟಲ್ಸ್ ಗೆ ಅಂತ. ಇಂಡಸ್ಟ್ರಿನಲ್ಲಿ ನೀವೇ ಕಟ್ಸ್ಬಿಡಿ, ನಾವೇ ಉಳ್ಕೊಂಡ್ಬಿಡ್ತೀವಿ ಅಂತ. ಹೌದು. ಸೊ ನೀವು ಕಟ್ಸ್ಬಿಡಿ, ಆರಾಮಾಗಿ ನಿಮ್ಗೆ ರೆಂಟಲ್ ಸಿಗುತ್ತೆ, ಇನ್ಕಮ್ ಬರುತ್ತೆ. ಹೌದು. ಆಮೇಲೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾಡೋರ್ಗೆ ಒಳ್ಳೆ ರಿಟರ್ನ್ಸ್ ಬರ್ಬೋದಾ ನಿಮ್ ಪ್ರಕಾರ? ಖಂಡಿತ ಬರುತ್ತೆ. 2 ವರ್ಷದಿಂದ 3 ವರ್ಷದೊಳಗಡೆ 100% ರಿಟರ್ನ್ಸ್ ಡೆಫಿನೆಟ್ ನಾನು ಬರ್ಕೊಡ್ತೀನಿ. ಒಳ್ಳೆ ಅಪ್ರಿಸಿಯೇಷನ್ ಇದೆಯಾ? ಹೌದು, ಒಳ್ಳೆ ಅಪ್ರಿಸಿಯೇಷನ್ ಇದೆ. ನೋಡ್ಕೊಂಡ್ ಬರೋಣ ಬನ್ನಿ ಬನ್ನಿ ವೀಕ್ಷಕರೇ, ಬನ್ನಿ ಸರ್ ತೋರ್ಸೋಣ. ಕೃಷ್ಣ ಬಜಾರ್ Yes, ಲೇಔಟ್ sir. ಒಳಗಡೆ ಇದೀವಿ. ಹೌದು. ಫಸ್ಟ್ ಕೇಳುವಂತದ್ದು, ಇಲ್ಲಿ ಸುತ್ತಮುತ್ತಲು ಸ್ಕೂಲು ಕಾಲೇಜು ಹಾಸ್ಪಿಟಲ್ ಎಲ್ಲ ಯಾವ್ದಿದೆ ಸರ್ ಇಲ್ಲಿ? ಇಲ್ಲೇ ನಿಯರ್ ಬೈ ಸಾಯಿ ಆಶ್ರಯ ಅಂತ ಒಂದು ಮೆಡಿಕಲ್ ಕಾಲೇಜ್ ಆಗ್ತಾ ಇದೆ. ಅದ್ರ ಜೊತೆಗೆ 1000 ಬೆಡ್ ಹಾಸ್ಪಿಟಲ್ ಆಗ್ತಾ ಇದೆ. ಎರಡು ಇದೆ. ಸ್ಕೂಲು ಕಾಲೇಜಸ್ ಅಂತ ಬಂದ್ರೆ ವೇಮಗಲ್ ಸುತ್ತಮುತ್ತಲು 1.5 ಇಂದ 2 ಕಿಲೋಮೀಟರ್ ಜಾಗದಲ್ಲಿ ರೆಪ್ಯೂಟೆಡ್ ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ. ಮನೆಗಳು ಸುತ್ತಮುತ್ತಲು ಇಲ್ಲೇ ನೋಡಿ, ಇಲ್ಲೇ ಮನೆ ಇದೆ. ನಿಮ್ ಹಿಂದ್ಗಡೆನೆ ನೋಡಿ, ನಮ್ ಹಿಂದ್ಗಡೆನೆ ಮನೆ ಇದೆ. ಆಲ್ರೆಡಿ ಊರ್ ಮಧ್ಯದಲ್ಲಿ ಇದೀವಿ ನಾವು. ಹೌದಾ ಸರ್? ಹೌದು. ಆಮೇಲೆ ದಿನ ಬೆಳಗ್ಗೆ ಇದ್ದಾಗ ನಮ್ಗೆ ಗ್ರಾಸರೀಸ್ ಬೇಕು, ಹೋಮ್ ನೀಡ್ಸ್ ಬೇಕು ಅಂತಂದ್ರೆ ಅವಕ್ಕೆಲ್ಲ ಎಲ್ಲಿ ಹೋಗ್ಬೇಕಾಗುತ್ತೆ? ಇಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲೇ ವೇಮಗಲ್ ಇದೆ. ವೇಮಗಲ್ ಅಲ್ಲಿ ನಮ್ಗೆ ಡೈಲಿ ನೀಡ್ಸ್ ಏನೇನ್ ಬೇಕೋ ಎಲ್ಲಾ ಸಿಗುತ್ತೆ. ವೇಮಗಲ್ ಈಗ ಡೆವಲಪ್ ಆಗ್ತಾ ಇರುವಂತ ಒಂದು ಟೌನ್ ಸರ್ ಇದು. ಆಲ್ರೆಡಿ ಡೆವಲಪ್ ಆಗಿಲ್ಲ, ಈಗ ಡೆವಲಪ್ ಆಗ್ತಾ ಇರುವಂತದ್ದು. ಈಗ ಡೆವಲಪ್ ಆಗ್ತಾ ಇರುವಂತ ಕಡೆ ನಾವು ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಗ್ರೋತ್ ಆಗುತ್ತೆ. ಸೊ ಟೌನ್ ಗ್ರೋತ್ ಆದಂಗೆ ಇನ್ವೆಸ್ಟ್ಮೆಂಟ್ ಸಹಿತ ಗ್ರೋತ್ ಆಗುತ್ತೆ. ಓಕೆ ಸರ್, ಇದು ಎಷ್ಟು ಟೋಟಲ್ ಆಗಿ ಎಷ್ಟು ಎಕರೆಯಲ್ಲಿ ಮಾಡಿರುವಂತಹ ಲೇಔಟ್ ಸರ್? ಇದು 3 ಎಕರೆ 2 ಗುಂಟೆ ಲೇಔಟ್ ಸರ್. ಎಷ್ಟು ಸೈಟ್ ಗಳು ಬಂದಿದೆ? 3 ಎಕರೆ 2 ಗುಂಟೆ ಲೇಔಟ್ ಅಲ್ಲಿ 57 ಸೈಟ್ ಬಂದಿದೆ. ಅಪ್ರೂವ್ಡ್ ಲೇಔಟ್ ಇದು. DC ಕನ್ವರ್ಷನ್ ಮಾಡಿ ಟೌನ್ ಪ್ಲಾನಿಂಗ್ ಅಪ್ರೂವಲ್ ತಗೊಂಡು ಬೆಟರ್ಮೆಂಟ್ ಚಾರ್ಜಸ್ ಕಟ್ಟಿ ಇಂಡಿವಿಜುವಲ್ ಈ ಖಾತಾ ಇರುವಂತ ಸೈಟ್ಸ್ ಇದು. ಸೂಪರ್ ಸರ್, ಇಂಡಿವಿಜುವಲ್ ಈ ಖಾತಾ ಕೊಡ್ತೀರಾ? ಹೌದು ಸರ್, ಇಂಡಿವಿಜುವಲ್ ಈ ಖಾತಾ ನಿಮ್ಗೆ ತೋರಿಸ್ತೀನಿ ಸರ್, ಬರೀ ಮಾತಾಡೋದೇ ಅಲ್ಲ. ಎಷ್ಟು 57 ಅಂದ್ರ? 57 ಸೈಟ್ ಇದೆ. ಎಷ್ಟು ಉಳ್ಕೊಂಡಿದೆ ಈಗ ಸದ್ಯಕ್ಕೆ? 20 ಸೈಟ್ ಸೇಲ್ ಆಗಿದೆ ಸರ್ ಆಲ್ರೆಡಿ. ಇನ್ನು 37 ಸೈಟ್ ಉಳ್ಕೊಂಡಿದೆ. ಯಾವ್ಯಾವ ಸೈಜ್, ಯಾವ್ಯಾವ ಫೇಸಿಂಗ್ ಸಿಗುತ್ತೆ ನಮ್ಗೆ? 30-40 ಸೈಜ್ ಸಿಗುತ್ತೆ, 30-50 ಸೈಟ್ ಸಿಗುತ್ತೆ. ಓಕೆ ಓಕೆ. ಫೇಸಿಂಗ್ ಅಂತ ಬಂದಾಗ ನಿಮ್ಗೆ ಈಸ್ಟ್ ಫೇಸಿಂಗ್ ಇದೆ, ವೆಸ್ಟ್ ಫೇಸಿಂಗ್ ಮತ್ತೆ ಸೌತ್ ಫೇಸಿಂಗ್ ಇದೆ. ನಾರ್ತ್ ಫೇಸಿಂಗ್ ಆಲ್ಮೋಸ್ಟ್ ಖಾಲಿ ಆಗಿದೆ. ಮೊದಲನೇದಾಗಿ ನಾವು ನೋಡ್ತಿರುವಂತದ್ದು ರೋಡ್. ಎಷ್ಟಾಗಲ್ಲ ರೋಡ್ ಸರ್ ಇದು? ಸರ್ 30 ಅಡಿ ರೋಡ್ ಇದು. ಸಿಸಿ ರೋಡ್, ಕಾಂಕ್ರೀಟ್ ರೋಡ್ ಮಾಡಿದೀವಿ. ಕಂಪ್ಲೀಟ್ ಬೆಡ್ ಹಾಕಿ ಮಾಡಿದೀವಿ ಸರ್. ತುಂಬಾ ಚೆನ್ನಾಗಿ ಮಾಡಿದಿರಾ ಸರ್? ಹೌದು ಸರ್, ಸಿಸಿ ರೋಡ್ ಇದೆ. ಅದ್ರ ಜೊತೆ ನಿಮ್ಗೆ ಈ ಪಾತ್ವೆ ಗಿಡ ಹಾಕಿದೀವಿ. ಇದು ಸಿಎ ಏರಿಯಾನಾ? ಇದು ಸಿಎ ಏರಿಯಾ ಸರ್. ಇದು ಎಷ್ಟು ದೊಡ್ಡದಾಗಿದೆ ಸಿಎ ಏರಿಯಾ? ಸಿಎ ಏರಿಯಾ ಪ್ಲಾನ್ ಅಲ್ಲಿ ಯಾವ ರೀತಿ ಇರುತ್ತೋ ಅದ್ರ ಪ್ರಕಾರ ಮಾಡಿದೀವಿ ಸರ್. ಎಲ್ಲೂ ಡಿವಿಯೇಷನ್ ತಗೊಂಡಿಲ್ಲ ನಾವು. ಪ್ಲಾನ್ ಅಪ್ರೂವ್ಡ್ ಪ್ಲಾನ್ ಅಲ್ಲಿ ಏನಿದೆಯೋ ಅದ್ರ ಪ್ರಕಾರ ಮಾಡಿದೀವಿ ಸರ್. ಅಲ್ಲಿ ಆ ಕಡೆ ಏನ್ ಸರ್ ರೆಸಾರ್ಟ್ ಇದೆ? ಹೆಂಗೆ ಅದು ಸರ್? ಅದು ಒಂದು ತೊಟ್ಟಿ ಮನೆ ಬರುತ್ತಲ್ಲ, ಮೊದಲು ಬರ್ತಿತ್ತಲ್ಲ ತೊಟ್ಟಿ ಮನೆ ಆತರ ಒಂದು 7 ಬೆಡ್ರೂಮ್ ಹೌಸ್ ಅದು. ತೊಟ್ಟಿ ಮನೆ ಕಟ್ಟಿದ್ದಾರೆ ನಮ್ಮ ಪಕ್ಕದ ಲೇಔಟ್ ಅವರು. ಓಕೆ ಓಕೆ ಓಕೆ. ಸೊ ಇಲ್ಲಿ ಪೂಲ್ ಇದೆ, ಗಾರ್ಡನ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಸರ್ ಇದು ಪವರ್ ಗೆ ಟ್ರಾನ್ಸ್ಫಾರ್ಮರ್ ಸರ್. ನಮ್ದು ಇಂಡಿವಿಜುವಲ್ ಟ್ರಾನ್ಸ್ಫಾರ್ಮರ್, ನಮ್ದೇ ಸಪರೇಟ್ ಟ್ರಾನ್ಸ್ಫಾರ್ಮರ್ ಇರುತ್ತೆ. ಕರೆಂಟ್ ಅಂತ ಬಂದಾಗ ನಿಮ್ಗೆ ಅಂಡರ್ಗ್ರೌಂಡ್ ಕೇಬಲ್ ಮಾಡಿದೀವಿ. ಇದು ಅಂಡರ್ಗ್ರೌಂಡ್ ಕೇಬಲ್? ಹೌದು, ಅಂಡರ್ಗ್ರೌಂಡ್ ಡಬಲ್ ಕೇಬಲ್ ಮಾಡಿರ್ತೀವಿ. ಅದು ನಾರ್ಮ್ಸ್ ಪ್ರಕಾರ ಮಾಡ್ಲೇಬೇಕು ಅದು. ಓಕೆ. ಇದೇನು ಪಾರ್ಕ್ ಅಂತ ಹಾಕಿದ್ದೀರಾ? ಇದು ಪಾರ್ಕ್ ಸರ್, ಇದು ಪಾರ್ಕ್ ಏರಿಯಾ. ಇದಿಷ್ಟು ಪಾರ್ಕ್ ಏರಿಯಾನಾ? ಹೌದು ಸರ್, ಇದಿಷ್ಟು ಪಾರ್ಕ್ ಏರಿಯಾ. ಪಾರ್ಕ್ ಅಲ್ಲಿ ಟ್ಯಾಂಕ್ ಬರುತ್ತೆ, ಒಂದು ಓವರ್ ಹೆಡ್ ಟ್ಯಾಂಕ್ ಅಲ್ಲಿ ಇದೆಯಲ್ಲ. ನೀರಿನ ವ್ಯವಸ್ಥೆ ಅದೇನಾ? ನೀರಿನ ವ್ಯವಸ್ಥೆ ಅಲ್ಲಿಂದ ಎಲ್ರಿಗೂ ಎಲ್ಲಾ ಸೈಟ್ಗೂ ಸಪ್ಲೈ ಆಗುತ್ತೆ. ಆ ಟ್ಯಾಂಕ್ ಹೋಗೋದಕ್ಕೆ ಬೋರ್ವೆಲ್ ನೀರು ಸರ್. ಇಲ್ಲೇ ಇದೆಯಲ್ಲ ನೀರು, ಬೋರ್ವೆಲ್ ನೀರು. ಏನು ಒಳ್ಳೆ 3 ಇಂಚ್ ನೀರು ಬರ್ತಾ ಇದೆ. ಹೌದು ಸರ್, ಚೆನ್ನಾಗಿದೆ ಸರ್. ಇದು ಈ ಸಂಪ ಸರ್? ಇದು ಯುಜಿಡಿಗೆ ಮಾಡಿರುವಂತ ಡ್ರೈನೇಜ್ ಸಂಪು ಸರ್. ಫಿಟ್. ಹೌದು, STP. ಸದ್ಯಕ್ಕೆ ನೀರ್ ಎಷ್ಟು ಬರ್ತಾ ಇದೆ ಅಂತ ತೋರ್ಸಕ್ ನೀವು ಈ ತರ ಮಾಡಿರೋದಲ್ವಾ? ಸದ್ಯಕ್ಕೆ ನಾವು ಗಿಡಗಳಿಗೆ ಹಾಕಕ್ಕೆಲ್ಲಾನು ಇದನ್ನ ಯೂಸ್ ಮಾಡ್ತಿದ್ವಿ, ಸಂಪು ತರ ಯೂಸ್ ಮಾಡ್ತಾ ಇದೀವಿ. ಇದಾಯ್ತು ಪಾರ್ಕ್, ಆ ಕಡೆ ಆಯ್ತು ಸಿಎ ಏರಿಯಾ. ಓಕೆ ಸರ್, ಬನ್ನಿ ಸರ್ ಸ್ವಲ್ಪ ಸೈಟ್ ಗಳೆಲ್ಲ ನೋಡ್ಬಿಡೋಣ. ಯಾವ ರೀತಿ ಸೈಟ್ ಎಲ್ಲ ಫಾರ್ಮ್ ಮಾಡಿದೀರಾ, ಏನ್ ಕತೆ? ಎಸ್ ಸರ್. ಸೊ ಬಾಕ್ಸ್ ಟೈಪ್ ಡ್ರೈನೇಜ್ ಇದೆ, ಅದಕ್ಕೆ ಸ್ಲ್ಯಾಬ್ ಸಹಿತ ಕವರ್ ಮಾಡಿದೀವಿ. ಸಿಸಿ ಡ್ರೈನೇಜ್ ಸರ್. ರೋಡ್ ಅಲ್ಲಿ ಪಾತ್ವೇ ನಲ್ಲಿ ಎಲ್ಲಾ ಗಿಡ ನೆಟ್ಕೊಟ್ಟಿದೀವಿ ಸರ್. ನೀವು ಮನೆ ಕಟ್ಟಿದ ಮೇಲೆ ಸೈಟ್ ಅಲ್ಲಿ ಯಾವ ಗಿಡ ಬೇಕೋ ಅದನ್ನ ಇಟ್ಕೋಬಹುದು. ಅಲ್ಲ, ನಾವು ಇಲ್ಲಿ ಒಳಗಡೆ ಹಾಕೊಂಬೋದಲ್ವಾ? ಹೌದು ಸರ್, ಸೈಟ್ ವೇಸ್ಟ್ ಆಗಲ್ಲ. ನೋಡಿ, ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಗಿಡ ನೆಟ್ಕೊಳ್ಳೋಕೋಸ್ಕರನೇ ಒಂಚೂರು ಎಕ್ಸ್ಟ್ರಾ ಬಿಟ್ಕೊಂಡ್ಬಿಡ್ತಾರೆ. ಹೌದು ಹೌದು, ಫುಲ್ ಮನೆ ಕಟ್ಕೊಳ್ಳಿ, ಮನೆ ಕಟ್ಕೋಬಹುದು. ಇದ್ರ ಒಳಗಡೆ ಎಲ್ಲ ಗಿಡಗಳೆಲ್ಲ ಗಿಡ ಹಾಕ್ಬೋದು. ಓಕೆ ಸರ್, ಯಾವ್ದು ಸರ್ ಇದು? ರಾಜಮಂಡ್ರಿಯಿಂದ ಎಲ್ಲ ತರಿಸಿದೀನಿ ಗಿಡ ಅಂತ. ಈ ಗಿಡನೇ ಸರ್, ನೋಡಿ ಇದೆಲ್ಲ ಎಷ್ಟು ಉದ್ದ ಬೆಳೆದಿದೆ ನೋಡಿ. ಚೆನ್ನಾಗಿದೆ ಸರ್. 5 ವರ್ಷದ ಗಿಡ ಸರ್. ಆಕ್ಚುಲಿ ಇದು 5 ವರ್ಷದ ಗಿಡನ ಇದು? ಹೌದು, ನಾವಿಲ್ಲಿ ನೆಟ್ಟು 2 ತಿಂಗಳಾಗಿದೆ ಅಷ್ಟೇ ಇದು. ಸೊ ವೀಕ್ಷಕರೇ ನೋಡಬಹುದು ಸರ್. ಇದು ನೀವು ಹೇಳಿದ್ದು ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲ್ ಸರ್ ಇದು.
ಒಳ್ಳೆ ವ್ಯವಸ್ಥೆ ಮಾಡಿದ್ದೀರಾ ಸರ್ ಇಲ್ಲಿ. ಹೌದು ಸರ್. ನನಗೆ ಗಿಡಗಳು ತುಂಬಾ ಇಷ್ಟ ಆಯ್ತು ಸರ್. ಆಮೇಲೆ ಈ ಮಾವಿನ ಗಿಡಗಳು ಇವೆಲ್ಲ ಹೆಂಗ್ ಸರ್ ಇವಾಗ? ಸರ್ ಯಾರು ಸೈಟ್ ತಗೋತಾರೋ ಅವ್ರಿಗೆ ಮಾವಿನ ಗಿಡ ಫ್ರೀ. ಅವ್ರ ಮನೆ ಕಟ್ಟೋವರ್ಗುನು ಮಾವಿನ ಗಿಡ, ಮಾವಿನ ಹಣ್ಣು ಎಂಜಾಯ್ ಮಾಡ್ಬೋದು. ಎಂಜಾಯ್ ಮಾಡ್ಬೋದು. ಎಸ್ ಸರ್, ಮಾವಿನ ಹಣ್ಣು ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಯಾರ್ಯಾರು ಇಲ್ಲೇ ಬಿಡುತ್ತೆ, ಗಿಡದಿಂದ ತಗೊಂಡೋಗಿ ಮಾವಿನ ಹಣ್ಣು ತಿನ್ಬೋದು. ಕರೆಕ್ಟ್ ಸರ್. ಯಾರಾದ್ರೂ ಇನ್ವೆಸ್ಟ್ಮೆಂಟ್ ತಗೊಂಡ್ರೆ ಹೌದು, ವರ್ಷ 2 ವರ್ಷ ಬಿಟ್ಟೇ ಇರ್ತಾರೆ. ಹೌದು. ಸೊ ಅವರೆಲ್ಲ ಇಲ್ಲಿ ಆರಾಮಾಗಿ ಮಾವಿನ ಹಣ್ಣನ್ನ ಫ್ರೀ ಆಗಿ ತಿನ್ಬೋದು ಸರ್. ಓಕೆ ಸರ್, ಕೆಲವೊಂದು ಸೈಟ್ ಗಳನ್ನ ತೋರಿಸ್ಬಿಡೋಣ. 30, 40, 30, 50 ಅಂತ ಅಂದ್ರೆ ಎಲ್ಲಿದೆ ಸೈಟ್ಗಳು? ಇದು 8ನೇ ಸೈಟ್ ಅವೈಲೇಬಲ್ ಇದೆ ಸರ್. ಇದು ಅವೈಲೇಬಲ್ ಇರೋದಾ? ಹೌದು. 6ನೇದು ಅವೈಲೇಬಲ್ ಇದೆ. ಅದೇ ಈ ಲೈನ್ ಅಲ್ಲೆಲ್ಲ ಅವೈಲೇಬಲ್ ಈ ಲೈನ್ ಫುಲ್ ಅವೈಲೇಬಲ್ ಇದೆ ಸರ್. ನೋಡಿ ವೀಕ್ಷಕರೇ, ಅಂಡ್ ಗ್ರೀನರಿ ತುಂಬಾ ಚೆನ್ನಾಗಿದೆ ಸರ್. ಬಾದಾಮಿ ಗಿಡ ಎಲ್ಲ ಹಾಕ್ಬಿಟ್ಟಿದ್ದೀರಾ? ಹೌದು, ಬಾದಾಮಿ ಗಿಡ ಇದೆ, ಶೋ ಗಿಡ ಇದೆ, ಒಳ್ಳೆ ಚೆನ್ನಾಗಿ ಮಾಡಿದ್ದೀರಾ. ಪಾಮ್ ಟ್ರೀ ಇದೆ, ಅದು ಪಾಮ್ ಇದು ಪಾಮ್ ಅಲ್ವಾ? ಇದು ಪಾಮ್ ಇದು. ಸೊ ಯಾವ್ದು ಬೇಕು, ಇಷ್ಟ ಬೇಕು ಎಲ್ಲ ಮಾಡ್ಕೋಬಹುದು. ಹೌದು. ಓಕೆ, ಸ್ಟ್ರೀಟ್ ಲೈಟ್ ಇದೆ ಸರ್. ನೋಡಿ, ಸ್ಟ್ರೀಟ್ ಲೈಟ್ ಇದೆ. ಅದು ಫ್ಯಾನ್ಸಿ ಸ್ಟ್ರೀಟ್ ಲೈಟ್ ಪೋಲ್ಗಳು. ಓಕೆ ಓಕೆ ಓಕೆ. ವಾಟರ್ ಲೈನ್ ಇಲ್ಲೇ ಇರುತ್ತೆ. ಇಂಡಿವಿಜುವಲ್ ಸೈಟ್ಗೆ ಇದು, ಇಂಡಿವಿಜುವಲ್ ಸೈಟ್ಗೆ ಎಲೆಕ್ಟ್ರಿಕಲ್ ಕೇಬಲ್ ಹಿಂಗೆ ಕನೆಕ್ಷನ್ ತಗೊಂಡ್ಬಿಟ್ರೆ ಮನೆಗೆ ಒಂದು ಕನೆಕ್ಷನ್ ಕೊಟ್ರೆ ಆಯ್ತೀನಿ, ಎಲ್ಲ ರೆಡಿ ಇದೆ ಸರ್. ಇಲ್ಲಿ ಸಿವೇಜ್ಗೆ, ಇದು ಯುಜಿಡಿ. ಇದು ಇಲ್ಲಿ ಸಿವೇಜ್ಗೆ. ಹೌದು, ಸಿವೇಜ್ಗೆ ಯುಜಿಡಿ. ಇಲ್ಲಿ ಆಪ್ಷನ್ ವಾಟರ್ ಲೈನ್, ಯುಜಿಡಿ, ಪವರ್ದು ಎಲ್ಲ ರೆಡಿ ಇದೆ. ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್ ಸರ್. ಚೆನ್ನಾಗಿದೆ ಸರ್. ಇಲ್ಲಿ ಸರ್ ಯಾರಾದ್ರೂ ಈಗ ನಾವು ಇಂಡಿವಿಜುವಲ್ ಬೋರ್ ಹಾಕೊಂತೀವಿ ಅಂತ? ಹೌದು ಸರ್, ಒಬ್ರು ಸೈಟ್ ಅವ್ರು ಆಲ್ರೆಡಿ ಪ್ಲಾನ್ ಅಪ್ರೂವಲ್ ತಗೊಂಡಿದ್ದಾರೆ ಟೌನ್ ಪ್ಲಾನಿಂಗ್ ಇಂದ. ಅವ್ರು ಮನೆ ಕಟ್ಟಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಒಂದು ಬೋರ್ವೆಲ್ ಹಾಕೋತೀವಿ ಅಂದ್ರು, ಹಾಕೊಳ್ಳಿ ಅಂತ ಹೇಳಿದೀನಿ. ಸದ್ಯಕ್ಕೆ ನೆಸೆಸಿಟಿ ಇಲ್ಲ, ನಾವೇ ನೀರು ಕೊಡ್ತಾ ಇದೀವಿ, ಪ್ಲಸ್ ಮುನ್ಸಿಪಾಲಿಟಿ ವಾಟರ್ ಬರುತ್ತೆ ಸರ್. ಎರಡು ಇದೆ. ಅಲ್ಲ, ಬೋರ್ ಹಾಕಿದ್ರೆ ನೀರು ಬರುತ್ತೆ, ಚೆನ್ನಾಗಿ ಬರುತ್ತೆ ಸರ್. ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ವಾಟರ್ ಸೋರ್ಸ್. ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ, ರೆಪ್ಯೂಟೆಡ್ ಇಂಡಸ್ಟ್ರಿಯಲ್ ಏರಿಯಾ ಇದು. ಓಕೆ. ಇಲ್ಲಿ ಆಲ್ರೆಡಿ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಇದೆ, ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಫಾಕ್ಸ್ಕಾನ್ ಅದು ದೊಡ್ಡಬಳ್ಳಾಪುರ ಹತ್ರ. ಇಲ್ಲಿ ಒಂದು ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ ಇಲ್ಲಿ. ಹೌದು, ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೆ. ಅದನ್ನು ಸಮ್ ಪೋರ್ಷನ್ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಓಕೆ. ಅದರ ಜೊತೆಗೆ ಇಲ್ಲಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬರ್ತಾ ಇದೆ, ಸಾಯಿ ಆಶ್ರಯ. ಹೌದು. ಎರಡನೇ ಗುಡ್ ನ್ಯೂಸ್ ಏನಂತಂದ್ರೆ, ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಸೆಕೆಂಡ್ ಫೇಸ್ ವರ್ಕ್ ಸ್ಟಾರ್ಟ್ ಆಗಿದೆ. ಅದು ಸ್ಟಾರ್ಟ್ ಆಗ್ಬಿಟ್ಟಿದೆ. ಹೌದು, ಅಲ್ಲಿ ಒಂದು ಇಂಡಸ್ಟ್ರಿ ಬಂತು ಅಂದ್ರೆ ಇಲ್ಲಿ ಲ್ಯಾಂಡ್ ಪ್ರೈಸಸ್ ಬೂಮ್ ಆಗ್ತಾ ಇರುತ್ತೆ, ರೇಟ್ ಸಹಿತ ಜಾಸ್ತಿ ಆಗ್ತಾನೆ ಇರುತ್ತೆ ಸರ್. ನಿಮ್ ಪ್ರಕಾರ ಒಂದು 3 ವರ್ಷಕ್ಕೆ 4 ವರ್ಷಕ್ಕೆ ಡಬಲ್ ಆಗ್ಬೋದಾ ಸರ್? 2.5 ವರ್ಷದಿಂದ 3 ವರ್ಷ ಸರ್, ನನ್ನ ಪ್ರಕಾರ. ನಿಮ್ ಪ್ರಕಾರ 4 ವರ್ಷ ಬೇಡ, 2.5 3 ವರ್ಷ. ಓಕೆ ಓಕೆ. ಯಾಕಂದ್ರೆ ನಾವು ಹಿಂದೆ 2.5 3 ವರ್ಷದಿಂದ ನೋಡ್ತಾ ಇದೀವಿ ಹೇಗೆ ವೇಮಗಲ್ ಡೆವಲಪ್ ಆಗ್ತಾ ಇದೆ ಅಂತ. ಸೊ ಮುಂದಕ್ಕೆ ಇನ್ನೊಂದು 2.5 ವರ್ಷದಲ್ಲಿ ಗ್ಯಾರಂಟಿ 100% ರಿಟರ್ನ್ಸ್ ಬರುತ್ತೆ ಅಂತ ಹೇಳ್ತೀರಾ? ಹೆಟಿರೋ ಲ್ಯಾಬ್ಸ್ ಇದೆ, ಮಿಸ್ಟುಬಿಷಿ ಎಲೆಕ್ಟ್ರಿಕಲ್ ಇದೆ, ಟಾಟಾದ್ ಇದೆ. ಸೊ ಈ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇರೋದ್ರಿಂದ, ಪ್ಲಸ್ ಹಾಸ್ಪಿಟಲ್ ಬೇರೆ ಬರ್ತಾ ಇದೆ. ಇಲ್ಲಿ ರೆಂಟಲ್ಸ್ ಗೆ ತುಂಬಾ ಡಿಮ್ಯಾಂಡ್ ಇದೆ. ಅಲ್ಲಿ ಕೆಲಸ ಮಾಡೋರು ಇದೇ ರೋಡ್ ಅಲ್ಲಿ ಓಡಾಡ್ತಾರೆ. ಓಡಾಡುವಾಗ ಬಂದು ಕೇಳ್ತಾರೆ, ಈ ರೋಡ್ ಇದೆಯಲ್ಲ, ನಾನು ಇಲ್ಲಿಂದಾನೆ ಕೇಳ್ತೀನಿ, ರೈಟ್ ಹೋದ್ರೆ ಎಲ್ಲಿ ಹೋಗುತ್ತೆ? ರೈಟ್ ಹೋದ್ರೆ ಇಂಡಸ್ಟ್ರಿಯಲ್ ಏರಿಯಾ ಹೋಗುತ್ತೆ. ಲೆಫ್ಟ್ ಹೋದ್ರೆ ಹಿಂಗ್ ಹೋದ್ರೆ ಇಲ್ಲಿ ಪರ್ಜೇನಹಳ್ಳಿ ಅಂತ ಊರಿಗೆ ಹೋಗುತ್ತೆ. ಪರ್ಜೇನಹಳ್ಳಿ. ಹೌದು. ಓಕೆ ಸರ್. ಆಮೇಲೆ ಈ ಮೇನ್ ರೋಡ್ ಗೆ ಅಟ್ಯಾಚ್ ಆಗಿ ಸೈಟ್ಸ್ ಗಳು ಯಾವ್ದಾದ್ರು ಅವೈಲೇಬಲ್ ಇದೆಯಾ? ಇಲ್ಲ ಸರ್, ಎಲ್ಲ ಸೇಲ್ ಆಗಿದೆ ಸರ್. ಎಲ್ಲ ಸೇಲ್ ಆಗ್ಬಿಟ್ಟಿದ್ಯಾ? ಎಲ್ಲ ಸೇಲ್ ಆಗ್ಬಿಟ್ಟಿಲ್ಲ, ಹೊರಟೋಗಿದೆ ಸರ್. ಆಮೇಲೆ ಇದು ಕಾರ್ನರ್ ಸೈಟ್ಸ್ ಯಾವ್ದಾದ್ರು ಸಿಗುತ್ತೆ? ಕಾರ್ನರ್ ಸೈಟ್ ಸಿಗುತ್ತೆ ಸರ್, 4 ಸೈಟ್ ಇದೆ ಈ ಲೈನ್ ಅಲ್ಲಿ. ಕಾರ್ನರ್ ಸಿಗುತ್ತೆ. ಆಡ್ ಸೈಟ್ ಯಾವ್ದಾದ್ರು ಅಥವಾ ಚಿಕ್ಕ ಸೈಟ್ ಯಾವ್ದಾದ್ರು ಅವೈಲೇಬಲ್ ಇದೆಯಾ? ಚಿಕ್ಕ ಸೈಟ್ ಅಂದ್ರೆ ತುಂಬಾ ಚಿಕ್ಕದಿಲ್ಲ ಸರ್, ಕೊನೆಯಲ್ಲಿ ಬರೋದು ಆಡ್ ಸೈಟ್ಸ್ ಬರ್ತವೆ. ಅದು ಸಹಿತ 30-40 ಗಿಂತ ಸ್ವಲ್ಪ ಚಿಕ್ಕದಾಗಿರುವಂತದ್ದು. ಅರೌಂಡ್ 1000 ಸ್ಕ್ವೇರ್ ಫೀಟ್ ಹತ್ರ 1100 ಆ ತರ ಬರಬಹುದು. ಅದು ಅವೈಲೇಬಲ್ ಇದೆ. ಸೂಪರ್. ಆಲ್ಮೋಸ್ಟ್ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದೀರಾ, ಸುತ್ತಮುತ್ತಲು ಏರಿಯಾ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀರಾ ಸರ್. ಇವಾಗ ಯಾರಾದ್ರೂ ಏರ್ಪೋರ್ಟ್ ಹೋಗ್ಬೇಕು ಅಂದ್ರೆ ಎಷ್ಟು ಸಮಯ ತಗೊಳುತ್ತೆ ನಮ್ಗೆ ರೀಚ್ ಆಗೋದಕ್ಕೆ? ಇಲ್ಲಿಂದ 30 ಮಿನಿಟ್ಸ್ ಡ್ರೈವ್ ಏರ್ಪೋರ್ಟ್ ಗೆ. ಇಲ್ಲಿಂದ 25 ನಿಮಿಷ ಹೊಸಕೋಟೆಗೆ. ಇಲ್ಲಿ ಸುತ್ತಮುತ್ತಲು ಕೈವಾರ ಅಂತಿದೆ, ನೀವು ನೋಡಿರ್ತೀರ, ಒಳ್ಳೆ ಟೂರಿಸ್ಟ್ ಪ್ಲೇಸ್. ಇಲ್ಲಿಂದ ಬರೀ 10 ಕಿಲೋಮೀಟರ್ ಅಷ್ಟೇ. ಕೈವಾರ ತಾತಯ್ಯ ಅಂತ. ಹೌದು, ಕೇಳಿದೀನಿ. ಸೀತಿ ಬೆಟ್ಟ ಅಂತಿದೆ, ಇಲ್ಲಿಂದ ಕೇವಲ 3 ಕಿಲೋಮೀಟರ್ ಅಷ್ಟೇ. ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ. ವೀಕೆಂಡ್ ಅಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ. ಹೌದೌದು, ಫ್ಯಾಮಿಲಿ ಜೊತೆ. ಓಕೆ, ಸೂಪರ್ ಸೂಪರ್ ಸರ್. ಇವಾಗ ಪ್ರೈಸಿಂಗ್ ಬಗ್ಗೆ ಒಂಚೂರು ಮಾತಾಡ್ಕೊಂಡ್ಬಿಡೋಣ. ಎಸ್ ಸರ್. ಸೊ ವೀಕ್ಷಕರೇ, ಸರ್ ಕೂಡ ಟಕ 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 ಅಂತ ಹೇಳ್ಬಿಟ್ಟು ಎಲ್ಲಾ ಮಾಹಿತಿಯನ್ನ ಕೊಟ್ಬಿಟ್ರು. ತುಂಬಾ ಖುಷಿ ಆಯ್ತು ಸರ್, ಎಷ್ಟು ಬೇಗ ಮಾಹಿತಿ ಕೊಟ್ಬಿಟ್ರೆ ನಮ್ದು ವೀಕ್ಷಕರು ಟೈಮ್ ಉಳಿಸಿದ್ರಿ ನೀವು. ಇನ್ನೊಂದ್ ಏನಂತಂದ್ರೆ ನೋಡಿ, ಅಲ್ಲಿಂದ ಬರ್ಬೇಕು, ನೋಡ್ಬೇಕು, ಮಾಡ್ಬೇಕು ಅಂದ್ರೆ ಆಲ್ಮೋಸ್ಟ್ ಅರ್ಧ ದಿನ ಹೋಗ್ಬಿಡುತ್ತೆ. ಹೌದು. 1/4 ಗಂಟೆಲೆಲ್ಲ ಮುಗಿಸ್ಬಿಡ್ವಿ ನಾವು. ವೀಕ್ಷಕರಿಗೆಲ್ಲ ಲೇಔಟ್ ಅನ್ನ ತೋರ್ಸ್ಕೊಂಡ್ ಬಂದ್ಬಿಟ್ರಿ ಸರ್. ಯಾರ್ಯಾರಿಗೆ ಇಷ್ಟ ಆಗಿದೆ, ನಾವು ಬೈ ಮಾಡಕ್ ರೆಡಿ ಇದೀವಿ ಸರ್. ಒಂದ್ ಮಾತು ಹೇಳ್ತೀನಿ. ಹೇಳಿ. ಒಂದು ಹುಡುಗಿನ ಮದುವೆ ಮಾಡ್ಕೊಬೇಕಾದ್ರೆ ಎಷ್ಟು ಸುತ್ತಬೇಕು ಸರ್ ಈ ಕಾಲದಲ್ಲಿ? ತುಂಬಾ ಸುತ್ತಬೇಕಾಗುತ್ತೆ. ಒಂದು ಆಸ್ತಿ ಮಾಡ್ಬೇಕಾದ್ರೆ ಎಷ್ಟು ಸುತ್ತಬೇಕು ಸರ್? ತುಂಬಾನೇ ಸುತ್ತಬೇಕಾಗುತ್ತೆ. ನಾನು ಒಂದು ಪ್ರಾಪರ್ಟಿ ತಗೋಬೇಕಾದ್ರೆ ಕಡಿಮೆ ಅಂದ್ರೆ 100 ಪ್ರಾಪರ್ಟಿ ನೋಡ್ತೀನಿ, ವಿಸಿಟ್ ಮಾಡ್ಬೇಕು. ಲೀಗಲ್ ಬಂದ್ರೆ ಜಾಗ ಚೆನ್ನಾಗಿರಲ್ಲ, ಜಾಗ ಚೆನ್ನಾಗಿದ್ರೆ ಲೀಗಲ್ ಬರಲ್ಲ, ಪ್ರೈಸಿಂಗ್ ಸೆಟ್ ಆಗಲ್ಲ ನಮ್ಗೆ,
ಸೊ ಆ ತರ ಇರುತ್ತೆ. ಅರ್ಧ ದಿನ ಈಗೆಲ್ಲ ರೆಡಿ ಮಾಡಿ ಇಟ್ಟಿದೀವಿ, ಅರ್ಧ ದಿನ ನೀವು ನನಗೋಸ್ಕರ ನಿಮ್ಮ ಸೈಟ್ಗೋಸ್ಕರ ಸ್ಪೇರ್ ಮಾಡಕ್ಕಾಗಲ್ವಾ ಸರ್? ಆರಾಮ್ ಸರ್, ಅರ್ಧ ದಿನ ಬಿಡಿ ಸರ್, 15 ಹೌದು. ನಿಮಿಷ ವಿಡಿಯೋ ನೋಡಿದ್ರೆ ಸಾಕು. ಹೌದು ಸರ್ sir. ಲೀಗಲ್ ಅಂತ ಅಂದ್ರಿ, ಹೌದು ಇದರ ಜೆನ್ಯೂನಿಟಿ ಎಷ್ಟಿದೆ? ಜಾಗದ ಜೆನ್ಯೂನಿಟಿ ಸರ್, ಜಾಗದ್ದು 100% ಲೀಗಲ್ ಕೊಡ್ತೀನಿ, ವಿತ್ ಲೀಗಲ್ ಒಪಿನಿಯನ್ ಕೊಡ್ತೀನಿ. ಸೊ ಲೀಗಲ್ ರೆಡಿ ಇದೆ. ರೆಡಿ ಇದೆ. ಸರ್ಗೆ ಒಂದು ಕಾಲ್ ಮಾಡಿ, ಬೇಕಂದ್ರೆ PDF ಅನ್ನ ತರ್ಸ್ಕೋಬಹುದು, ಡಾಕ್ಯುಮೆಂಟ್ಸ್ ಅನ್ನ ತರ್ಸ್ಕೋಬಹುದು. ಇಂಡಿವಿಜುವಲ್ ಈ ಖಾತಾ ಬೆಟರ್ಮೆಂಟ್ ಚಾರ್ಜಸ್ ಎಲ್ಲ ಕಟ್ಬಿಟ್ಟಿದ್ದೀರಾ? ಬೆಟರ್ಮೆಂಟ್ ಚಾರ್ಜಸ್ ಕಟ್ಟಿದೀವಿ ಸರ್. So ಎಲ್ಲರಿಗೂ ಬರುತ್ತೆ. ಡೆವಲಪ್ಮೆಂಟ್ ಕಾಸ್ಟ್ ಕಟ್ಟಿದೀವಿ, ಬೆಟರ್ಮೆಂಟ್ ಚಾರ್ಜ್ ಕಟ್ಟಿದೀವಿ, ಬೆಸ್ಕಾಂ ಡೆಪಾಸಿಟ್ ಕಟ್ಟಿದೀವಿ, ಕನ್ವರ್ಷನ್ ಮಾಡುವಾಗ ಫೀಸ್ ಎಲ್ಲಾ ಕಟ್ಬಿಟ್ಟಿದೀವಿ. ಏನ್ ಅಪ್ರೂವ್ಡ್ ಬರುತ್ತೆ ಇದು? ಇದು ಕೂಡ ಅಪ್ರೂವ್ಡ್ ಬರುತ್ತೆ ಕೂಡ sir. ಅಪ್ರೂವ್ಡ್ ಬರುತ್ತೆ. ಕೋಲಾರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಬರುತ್ತೆ. ವೇಮ್ಗಲ್ ಈಗ ಪಟ್ಟಣ ಪಂಚಾಯತಿ ಆಗಿದೆ, ಅದಕ್ಕೆ ಟ್ಯಾಕ್ಸ್ ಸಹಿತ ಕಟ್ಬಿಟ್ಟಿದೀವಿ. ಇಂಡಿವಿಜುವಲ್ ಟ್ಯಾಕ್ಸ್ ಬರುತ್ತಲ್ಲ, ಕಂದಾಯ, ಅದು ಕಟ್ಟಿ ಈ ಖಾತಾ ತಗೊಂಡಿದ್ವಿ. ಸರ್ ಈಗ ಫೈನಲ್ ಆಗಿ ಬರುವಂತದ್ದು, ಇಷ್ಟೆಲ್ಲಾ ಕೊಡ್ತಾ ಇದೀರಾ ಅಂತ ಒಂದ್ ಒಳ್ಳೆ ಬೆಲೆನೂ ಕೊಟ್ಬಿಡಿ ಸರ್. ಹೌದು ಸರ್. ಹಬ್ಬ ಬೇರೆ, ನಿಮ್ಮ ವೀಕ್ಷಕರಿಗೆ ದೀಪಾವಳಿ ಬೇರೆ. ಬೆಸ್ಟ್ ಪ್ರೈಸ್, ತುಂಬಾ ಆಕರ್ಷಕವಾಗಿರುವಂತ ಪ್ರೈಸ್ ಅಂತಂದ್ರೆ 2,500 ರೂಪಾಯಿ ಕೊಡ್ತೀನಿ ಸರ್ ಪರ್ ಸ್ಕ್ವೇರ್ ಫೀಟ್. ಇಂಡಿವಿಜುವಲ್ ಈ ಖಾತಾ ಕೂಡ ಅಪ್ರೂವ್ಡ್, ಹೌದು, ಇವೆಲ್ಲವೂ ಇದ್ರು ಎಲ್ಲವೂ ಇದ್ದು ಎಲ್ಲ ಡೆವಲಪ್ಮೆಂಟ್ ಕಂಪ್ಲೀಟ್ ಮಾಡಿ 2,500 ರೂಪಾಯಿ. 2,500. ಒಂದ್ ಕ್ವಶನ್ ಕೇಳಲ್ಲ, ಈ 2,500 ರೂಪಾಯಿ ವರ್ತ್ ಇದೆಯಾ? ಸುತ್ತಮುತ್ತಲು ಏನ್ ರೇಟ್ ಓಡ್ತಾ ಇದೆ? ಹೋಗ್ತದೆ ಸರ್, 2,500 ಆರಾಮ ಹೋಗ್ತಾ ಇದೆ, ವರ್ತ್ ಇದೆ. ನೀವು ಎಲ್ಲಿ ವರ್ತ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ, ನಾವು ಏನ್ ಕೆಲಸ ಮಾಡಿದೀವಿ, ಏನು ಡೆವಲಪ್ಮೆಂಟ್ ವರ್ಕ್ ಮಾಡಿದೀವಿ, ಜಾಗ ಎಲ್ಲಿದೆ, ಲ್ಯಾಂಡ್ ಏನು, ಇವೆಲ್ಲ ಎವ್ಯಾಲ್ಯೂಯೇಟ್ ಮಾಡಿ ವರ್ತ್ ನಿಮಗೆ ಕಾಣಿಸುತ್ತೆ. ಸರಿ ಅನ್ಸುತ್ತೆ, ಡೆಫಿನೆಟ್ ಅನ್ಸುತ್ತೆ. ಬ್ಯಾಂಕ್ ಲೋನ್ ಸಹಿತ ಆಗಿದೆ, SBI ಲೋನ್ ಆಗಿದೆ 2, LIC ಹೌಸಿಂಗ್ ಫೈನಾನ್ಸ್ ಅಲ್ಲಿ ಆಗಿದೆ, ಲೋನ್ ಸಹಿತ ಅವೈಲಬಿಲಿಟಿ ಇದೆ. ಲೋನ್ ಅವೈಲೇಬಲ್ ಇದೆ. ಸರ್ ಇದ್ರಲ್ಲಿ ಇನ್ನೊಂಚೂರು ಡಿಸ್ಕೌಂಟ್ ಸಿಗ್ಬೋದಾ? ಲೋನ್ ನಾನೇ ಮಾಡಿಸ್ಕೊಡ್ತೀನಿ. ಲೋನ್ ಮಾಡಿಸ್ಕೊಡ್ತೀರಾ? ಸರಿ ಸರ್, 2,500 ರೂಪಾಯಿ ನಮ್ಗೆ ಇನ್ನ ಡಿಸ್ಕೌಂಟ್ ಬೇಕು ಸರ್. ಸರಿ ಸರ್, ನಿಮ್ಮ ಕಡೆಯಿಂದ ಯಾರಾದ್ರೂ ಬಂದ್ರೆ 100 ರೂಪಾಯಿ ಡಿಸ್ಕೌಂಟ್ ಕೊಡೋಣ ಸರ್. 100 ರೂಪೀಸ್ 100 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಡಿಸ್ಕೌಂಟ್ ಕೊಡೋಣ. ಅಂದ್ರೆ 130 ಒಂದು ಸೈಟ್ಗೆ 1,20,000 ರೂಪಾಯಿ ಕಡಿಮೆ ಆಗುತ್ತೆ ಸರ್, ಡಿಸ್ಕೌಂಟ್ ಆಗ್ಬಿಡುತ್ತೆ. ಹೌದು ಅಲ್ವಾ? ಸೊ ಇಂಥ ಜಾಗವನ್ನ ನನ್ನ ಮಾತು ಕೇಳಿದ್ರೆ ನೀವು ಬಿಟ್ಕೊಳ್ಳೇಬಾರ್ದು. ಒಂದು ಒಳ್ಳೆ ಲೇಔಟ್, ಒಂದು ಒಳ್ಳೆ ಬೆಲೆಯಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು ಸರ್. ಯಾರಾದ್ರೂ ಇವಾಗ ಓಕೆ ಬುಕ್ ಮಾಡ್ಬೇಕು ಅಂದ್ರೆ ಬುಕಿಂಗ್ ಪ್ರೊಸೆಸ್ ಹೇಳಿ ಸರ್, ಯಾವ ತರ? ಬುಕಿಂಗ್ ಅವ್ರು ಬಂದು ಜಾಗ ನೋಡ್ಲಿ ಸರ್. ಓಕೆ, ಜಾಗ ಇಷ್ಟ ಆಯ್ತು ಅಂತಂದ್ರೆ ಟೋಕನ್ ಅಡ್ವಾನ್ಸ್ ಅಂತ ಕೊಡ್ಲಿ, ಬುಕ್ ಮಾಡ್ಲಿ. ಲೀಗಲ್ ಬೇಕಾದ್ರೆ ಚೆಕ್ ಮಾಡಿಸ್ಲಿ, ಅವ್ರಿಗೆ ಬೇಕು ಅನ್ಸಿದ್ರೆ ಚೆಕ್ ಮಾಡ್ಲಿ, ಅವ್ರಿಗೆ ಏನೇನು ಚೆಕ್ ಮಾಡ್ಬೇಕಂತ ಎಲ್ಲ ಚೆಕ್ ಮಾಡ್ಲಿ. ಅದಾದ್ಮೇಲೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ನಮ್ದಂತೂ ಈಗ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ, ಕನ್ಸ್ಟ್ರಕ್ಷನ್ ಮಾಡೋಕ್ಕೂ ರೆಡಿ ಇದೆ. ನಾಳೆನೆ ಮನೆ ಕಟ್ಬೋದು, ನಾಳೆನೆ ಮನೆ ಕಟ್ಬೋದು. ಇಲ್ಲಿ ಮನೆ ಕಟ್ಟೋ ಕನ್ಸ್ಟ್ರಕ್ಷನ್ ಮಟೀರಿಯಲ್ಗಳು, ಹೌದು, ಮನೆ ಕಟ್ಟೋರು ಎಲ್ಲ ಸಿಗ್ತಾರ? ಎಲ್ಲ ಸಿಗ್ತಾರೆ. ಇನ್ನೊಂದು ಫೆಸಿಲಿಟಿ ನಾನೇ ಕೊಡ್ತೀನಿ, ಬೇಕಿದ್ರೆ ಹೇಳಿ. ಮನೆ ಕಟ್ಸ್ಕೊಡ್ಬೇಕಂದ್ರೆ ನಾನೇ ಕಟ್ಸ್ಕೊಡ್ತೀನಿ. ನೀವೇ ಕಟ್ಸ್ಕೊಡ್ಬಿಡಿ? ನಾನೇ ಕಟ್ಸ್ಕೊಡ್ತೀನಿ. ಅಂತ ಒಳ್ಳೆ ಐಡಿಯಾ ಸರ್ ಇದು, ಅಲ್ವಾ? ಸೊ ಜಾಗ ಕೊಟ್ಬಿಟ್ಟು ಮನೇನು ಕಟ್ಸ್ಕೊಡ್ತಾರಂತೆ, ಲೋನು ಕೊಡಿಸ್ತಾರಂತೆ. ಕಾಂಪೋಸಿಟ್ ಲೋನ್ ಕೊಡಿಸ್ತೀರಾ? ದುಡ್ಡು ಕೊಡ್ಬೇಕಷ್ಟೇ ನೀವು, ಮತ್ತೆ ದುಡ್ಡು ನನ್ನನ್ನೇ ಕೊಡಿ ಅಂತ ಕೇಳಬಾರ್ದು. ಒಳ್ಳೆ ಮಾತು ಹೇಳಿದ್ರೆ. ದೀಪಾವಳಿ ಬರ್ತಾ ಇದೆ, ಸೊ ಒಂದ್ ಒಳ್ಳೆ ಸೈಟ್ ಸಿಗ್ತಾ ಇದೆ. ದಯವಿಟ್ಟು ಪಕ್ಕದಲ್ಲೇ ಕೈವಾರ ಇದೆ, ನೋಡುವಂತ ಬೆಟ್ಟಗಳಿದೆ, ಒಂದ್ಸತಿ ಫ್ಯಾಮಿಲಿ ಜೊತೆ ಬಂದ್ಬಿಡ್ಲಿ. ಒಂದು ವೀಕೆಂಡ್ ಪ್ಲಾನ್ ಆಗೋಯ್ತಲ್ಲ, ವೀಕೆಂಡ್ ಪ್ಲಾನ್ ಆಗೋದು, ಈ ಹಬ್ಬಕ್ಕೆ ಪ್ಲಾನ್ ಮಾಡ್ಬಿಡ್ಲಿ. ದೀಪಾವಳಿ ಸರಿ, ಪಟಾಕಿ ಸದ್ದಲ್ಲಿ ಇರೋದಕ್ಕಿಂತ ಪ್ರಕೃತಿ ಸೌಂದರ್ಯದಲ್ಲಿ ಇದ್ರೆ ಇನ್ನೂ ಒಳ್ಳೇದಲ್ವಾ? ಒಳ್ಳೆ ಮಾತು ಹೇಳಿದ್ರೆ. ನಿಮ್ಮನ್ನ ಭೇಟಿ ಆಗ್ಬೇಕು ಅಂದ್ರೆ ಎಲ್ಲಿ ಸಿಗ್ಬೇಕು ನಾವು? ಸರ್, ನಾನು ಡೈರೆಕ್ಟ್ ನಂಬರ್ ಕೊಡ್ತೀನಿ, ನಂದೇನೆ. ಯಾರು ಇದಕ್ಕೆ ಮೀಡಿಯೇಟರ್ಸ್ ಇಲ್ಲ, ಮಧ್ಯವರ್ತಿಗಳಿಲ್ಲ, ನೇರ ಮಾಲೀಕರಿಂದ. ನಾನೇ ಓನರ್, ನಾನೇ ಕೊಡ್ತೀನಿ. ಆಫೀಸ್ ವೈಟ್ ಫೀಲ್ಡ್ ಅಲ್ಲಿ ಬರುತ್ತೆ, ಅಲ್ಲಿ ಬೇಕಾದ್ರೂ ಸಿಗ್ತೀನಿ, ಇಲ್ಲ ಅಂದ್ರೆ ಸೈಟ್ ಅಲ್ಲಿ ಡೈರೆಕ್ಟ್ ಆಗಿ ಸಿಗ್ತೀನಿ. 2 ಕಡೆ ಸಿಗ್ತೀನಿ. ಕಾಲ್ ಮಾಡಿದ್ರೆ ಸಿಗ್ತೀನಿ, ಎಲ್ಲಿ ಬೇಕಾ ಸಿಗ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ನೀವು ಸರ್ಗೆ ಎನಿ ಟೈಮ್ ಕಾಲ್ ಮಾಡಬಹುದು. ಎನಿ ಟೈಮ್ ಮಾಡಬಹುದು, ಕಾಲ್ ಮಾಡಬಹುದು, ಮೆಸೇಜಸ್ ಮಾಡಬಹುದು. ಕಾಲ್ ಪಿಕ್ ಮಾಡಿಲ್ಲ ಸರ್, ವಾಟ್ಸ್ಆಪ್ ಮಾಡಬಹುದು. ಬಿಸಿ ಇದ್ರೆ ವಾಟ್ಸ್ಆಪ್ ಮಾಡೋದನ್ನ ಮರಿಬೇಡಿ. ಸರ್ ಕಡೆಯಿಂದ ನಿಮ್ಗೆ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ಗಳು, ಲೀಗಲ್ ಒಪಿನಿಯನ್ಗಳು ಎಲ್ಲವೂ ಸಿಗುತ್ತೆ. ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ಜಾಗವನ್ನ ಬೈ ಮಾಡಬಹುದು. ಅಂಡ್ ನಾನ್ ನಿಮಗೆ ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ, ಸರ್ ಇರುವಂತ ಆಫೀಸ್ ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ, ಫೋನ್ ನಂಬರ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಸರ್, ಮುಂದಿನ ಫ್ಯೂಚರ್ ಪ್ಲಾನ್ ಏನ್ ಸರ್? ಮುಂದೆ ಫ್ಯೂಚರ್ ಅಲ್ಲಿ ಆಕ್ಚುಲಿ ನಾನೇ ಇಲ್ಲಿ ಮನೆ ಕಟ್ಟಬೇಕು ಅಂತಿದ್ದೀನಿ, ಬಾಡಿಗೆ ಮನೆಗಳಿಗೋಸ್ಕರ. ಅದಾದ್ಮೇಲೆ ಇಲ್ಲೇ ವೇಮಗಲ್ ಪಕ್ಕದಲ್ಲಿ ಇನ್ನೊಂದು 5 ಎಕರೆ ತಗೊಂಡಿದ್ದೀನಿ, ಅಲ್ಲೂ ಸಹಿತ ಲೇಔಟ್ ಮಾಡ್ತೀನಿ. ಡೆವಲಪ್ಡ್ ಲೇಔಟ್ ಮಾಡ್ತೀನಿ. ನೆಕ್ಸ್ಟ್ ಅದಕ್ಕೆ ನಾನು ನಿಮಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಅಂಡ್ ಜೊತೆಯಲ್ಲಿ ಒಂದು ಒಳ್ಳೆ ಲೇಔಟ್ ಅನ್ನ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಬೆಲೆಯಲ್ಲಿ ವಿತ್ ಡಿಸ್ಕೌಂಟ್ ಅನ್ನ ತಂದಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ ಸರ್. ಧನ್ಯವಾದಗಳು ವೀಕ್ಷಕರೇ.